ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದು ಪೋಸ್ಟಲ್ ಬ್ಯಾಲೆಟ್. ಇನ್ನೂ ಮುಗ್ದಿಲ್ಲ. ಎಲೆಕ್ಷನ್ ರಿಸಲ್ಟ್ ಅನ್ನೇ ಚೇಂಜ್ ಮಾಡಿದ ಪೋಸ್ಟಲ್ ಬ್ಯಾಲೆಟ್ನ ಲೀಗಲ್ ಫೈಟ್. ಈ ಪ್ರಮುಖ ವಿದ್ಯಮಾನದ ಸಮಗ್ರ ವಿಶ್ಲೇಷಣೆಯೇ ರಾಜಕೀಯ ಎಳೆಯಾಗಿ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಹುಶಃ ಇತ್ತೀಚಿನ ರಾಜಕಾರಣದಲ್ಲಿ ಅತ್ಯಂತ ದೀರ್ಘಕಾಲದ ಮತ್ತು ವಿವಾದಾತ್ಮಕ ಚುನಾವಣೋತ್ತರ ಕಾನೂನು ಹೋರಾಟಕ್ಕೆ ಸಾಕ್ಷಿಯಾದ ಕ್ಷೇತ್ರ. ಈ ಪ್ರಕರಣ ಅಲ್ಪ ಮತಗಳ ಅಂತರದ ಫಲಿತಾಂಶದ ಸಂದರ್ಭದಲ್ಲಿ ಅಂಚೆ ಮತಗಳ ನಿರ್ಣಾಯಕ ಪಾತ್ರವನ್ನ ಸಾಕ್ಷೀಕರಿಸಿದೆ. ಅಷ್ಟೇ ಅಲ್ಲ, ಕಾನೂನು ಹೋರಾಟ ಹಾಗೂ ನ್ಯಾಯಾಲಯಗಳ ತೀರ್ಪು ವರ್ಷಗಳ ನಂತರ ಹೇಗೆ ಫಲಿತಾಂಶವನ್ನ ಬದಲಿಸಬಹುದು ಅನ್ನೋದಕ್ಕೆ ಅತ್ಯಂತ ಉತ್ತಮವಾದ ದೃಷ್ಟಾಂತವಾಗಿದೆ. ಈ ಪ್ರಕರಣ ಆರಂಭ, ಅಂಚೆ ಮತಗಳ ಲೆಕ್ಕಾಚಾರ, ಮರು ಎಣಿಕೆ ಹಾಗೆ ನಂತರದ ಕಾನೂನು ಹೋರಾಟ ಏನೆಲ್ಲ ಆಗಿದೆ, ಮುಂದೆ ಇನ್ನೇನೇನಾಗೋದಿದೆ, ಇದೆಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಶೃಂಗೇರಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟ ಪೋಸ್ಟಲ್ ಬ್ಯಾಲೆಟ್. ರಿಸಲ್ಟ್ ಚೇಂಜ್ ಮಾಡಿದ ಪೋಸ್ಟಲ್ ಬ್ಯಾಲೆಟ್ ವಿರುದ್ಧ ಲೀಗಲ್ ಫೈಟ್. ರೀಕೌಂಟ್ ರಿಸಲ್ಟ್ಗೆ ಕೊಟ್ಟ ಸ್ಟೇ ವಿರುದ್ಧವೂ ಸುಪ್ರೀಂ ಫೈಟ್. ಮೇ 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಟಿಡಿ ರಾಜೇಗೌಡ ಅವರು ಬಿಜೆಪಿಯ ಡಿಎನ್ ಜೀವರಾಜ್ ವಿರುದ್ಧ ಕೇವಲ 201 ಮತಗಳಿಂದ ಜಯಗಳಿಸಿದ್ರು. ಆಗ ಎಣಿಕೆಯಾದ ಒಟ್ಟು ಮತಗಳ ಲೆಕ್ಕಾಚಾರ ವಿವರ ಹೀಗಿತ್ತು ನೋಡಿ. ಟಿಡಿ ರಾಜೇಗೌಡ 59,171 ಮತಗಳು, ಡಿಎನ್ ಜೀವರಾಜ್ 58,970 ಮತಗಳು. 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಉಭಯ ನಾಯಕರು ಪಡೆದ ಮತಗಳ ಲೆಕ್ಕದ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿ ಟಿಡಿ ರಾಜೇಗೌಡರು 59,171 ಮತಗಳನ್ನು ಪಡೆದಿದ್ರು. ಇನ್ನು ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರು 58,970 ಮತಗಳನ್ನು ಪಡೆದಿದ್ರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಸುಮಾರು 1,822 ಅಂಚೆ ಮತಗಳು ಚಲಾವಣೆಯಾಗಿದ್ವು. ಈ ಪೈಕಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಪರ 692 ಮತಗಳು ಚಲಾವಣೆಯಾಗಿದ್ವು. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಪರ 569 ಮತಗಳು ಚಲಾವಣೆಯಾಗಿದ್ವು. ಇನ್ನು ಸುಮಾರು 279 ಮತಗಳು ತಿರಸ್ಕೃತವಾಗಿದ್ವು. ಈ ಅಂಚೆ ಮತಗಳ ಎಣಿಕೆ ನಡೆದ ದಿನವೇ ಡಿಎನ್ ಜೀವರಾಜ್ ಪರ ಎಣಿಕೆ ಏಜೆಂಟರು ಚುನಾವಣಾಧಿಕಾರಿಗಳಿಗೆ ದೂರು ಸಲ್ಲಿಸಿ ಅಂಚೆ ಮತಗಳ ಎಣಿಕೆ ಮತ್ತು ತಿರಸ್ಕೃತ ಅಂಚೆ ಮತಗಳ ಲೆಕ್ಕದಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ್ರು. ಅಷ್ಟೇ ಅಲ್ಲ, ಅದಾದ ನಂತರ ಕಾನೂನಿನ ನಿಯಮದಂತೆ ಎಣಿಕೆ ನಡೆದ 45 ದಿನಗಳ ಒಳಗೆ ಅಂದರೆ ಜೂನ್ 2023ರ ಸುಮಾರಿಗೆ ಜೀವರಾಜ್ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಚುನಾವಣಾ ಅರ್ಜಿ ಸಲ್ಲಿಸುವ ಮೂಲಕ ದೂರು ದಾಖಲಿಸಿದ್ರು. ಈ ಪ್ರಕರಣದ ವಿಚಾರಣೆ ನಡೆದು ಸುದೀರ್ಘ 3 ವರ್ಷಗಳ ನಂತರ ಏಪ್ರಿಲ್ 6, 2026ರ ಸುಮಾರಿಗೆ ಕರ್ನಾಟಕ ಹೈಕೋರ್ಟ್ ತಿರಸ್ಕರಿಸಲಾದ 255 ಮತಗಳನ್ನು ಮರುಪರಿಶೀಲಿಸಲು ಮತ್ತು ವ್ಯತ್ಯಾಸಗಳಿದ್ದಲ್ಲಿ ಒಟ್ಟಾರೆ ಅಂಚೆ ಮತಗಳನ್ನು ಮರು ಎಣಿಕೆ ಮಾಡಲು ಆದೇಶಿಸಿತು. ಚುನಾವಣಾಧಿಕಾರಿ ಗೌರವ್ ಶೆಟ್ಟಿ ನೇತೃತ್ವದಲ್ಲಿ ಇದೇ ಮೇ 2 ಹಾಗೂ 3ರಂದು ಈ ಪ್ರಕ್ರಿಯೆ ನಡೆದಾಗ ಬಂದದ್ದು ಅಚ್ಚರಿಯ ಫಲಿತಾಂಶ. ಮರು ಎಣಿಕೆಯ ಸಮಯದಲ್ಲಿ ಈ ಹಿಂದೆ ಸಿಂಧು ಎಂದು ಪರಿಗಣಿಸಲಾಗಿದ್ದ ರಾಜೇಗೌಡ ಅವರ 255 ಮತಗಳನ್ನು ಅನರ್ಹಗೊಳಿಸಲಾಯಿತು. ಇದರಿಂದಾಗಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು 52 ಮತಗಳ ಅಂತರದಿಂದ ವಿಜಯಿಯಾದರು. ಅಷ್ಟೇ ಅಲ್ಲ, ಜೀವರಾಜ್ ಅವರು ಶಾಸಕರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಇದರೊಂದಿಗೆ 3 ವರ್ಷಗಳ ಹಿಂದಿನ ಫಲಿತಾಂಶವೇ ಬುಡಮೇಲಾಯಿತು. ಆದರೆ ಟಿಡಿ ರಾಜೇಗೌಡರು ಸುಮ್ಮನೆ ಕೂರಲಿಲ್ಲ. ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ರು. ಮೇ 11, 12ನೇ ತಾರೀಕಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಮತ್ತು ಕೆ ವಿನೋದ್ ಚಂದ್ರನ್ ಅವರ ಪೀಠವು ಮರು ಎಣಿಕೆಯ ಫಲಿತಾಂಶಕ್ಕೆ ತಡೆ ನೀಡಿತು. ಆದರೆ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈ ಆದೇಶದಿಂದ.
ಯಾಕಂದ್ರೆ ಈ ಆದೇಶ ಹೊರಬೀಳುವ ಹೊತ್ತಿಗಾಗಲೇ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ವಿಜಯಿ ಎಂದು ಘೋಷಣೆಯಾಗಿದ್ದ ಬಿಜೆಪಿಯ ಡಿಎನ್ ಜೀವರಾಜ್ ಶಾಸಕರಾಗಿ ಪ್ರಮಾಣ ತೆಗೆದುಕೊಂಡಾಗಿತ್ತು. ಈ ಹಂತದಲ್ಲಿ ಬಂದ ಆದೇಶ ಡಿಎನ್ ಜೀವರಾಜ್ ಶಾಸಕರಾಗಿ ಪ್ರಮಾಣ ತೆಗೆದುಕೊಂಡ ನಂತರದಲ್ಲಿ ತಡೆ ನೀಡಿತ್ತು. ಆದರೆ ಸುಪ್ರೀಂ ಕೋರ್ಟಿನ ಆದೇಶದಲ್ಲಿ ಎಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಟಿಡಿ ರಾಜೇಗೌಡರು ಶಾಸಕರಾಗಿ ಮತ್ತೆ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಉಲ್ಲೇಖಿಸುತ್ತಿರಲಿಲ್ಲ. ಹೀಗಾಗಿ ಈ ಹಂತದಲ್ಲಿ ಗೊಂದಲ ಏರ್ಪಟ್ಟಿತು. ಟಿಡಿ ರಾಜೇಗೌಡರಿಗೆ ವಿಧಾನಸಭೆಗೆ ಸಭಾಧ್ಯಕ್ಷರು ಮತ್ತೆ ಪ್ರಮಾಣ ವಚನ ಬೋಧಿಸಬೇಕೇ ಬೇಡವೇ ಎಂಬ ಬಗ್ಗೆ ದೊಡ್ಡ ಚರ್ಚೆ ನಡೆಯಿತು. ಕಡೆಗೆ ಕಾನೂನು ತಜ್ಞರನ್ನ ಸಂಪರ್ಕಿಸಿದ ನಂತರ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ರಾಜೇಗೌಡರಿಗೆ ಶಾಸಕರಾಗಿ ಪ್ರಮಾಣ ವಚನ ಬೋಧಿಸದೇ ಇರುವ ತೀರ್ಮಾನ ಕೈಗೊಂಡರು. ಇದರೊಂದಿಗೆ ಜೀವರಾಜ್ ಶಾಸಕರಾಗಿ ಪಡೆದ ಪ್ರಮಾಣ ವಚನಕ್ಕೆ ತಡೆ. ಇತ್ತ ರಾಜೇಗೌಡರಿಗೆ ಹೊಸದಾಗಿ ಪ್ರಮಾಣ ವಚನ ಬೋಧನೆ ಆಗಲಿಲ್ಲ. ಕರ್ನಾಟಕ ವಿಧಾನಸಭೆ ಎಂದು ಕಂಡು ಕೇಳರಿಯದ ಅಪರೂಪದ ನಿದರ್ಶನಕ್ಕೆ ಶೃಂಗೇರಿ ಕ್ಷೇತ್ರದ ಶಾಸಕ ಸ್ಥಾನ ಸಾಕ್ಷಿಯಾಗಿದೆ. ಇದರೊಂದಿಗೆ ಮುಂದಿನ 2 ವರ್ಷ ಶೃಂಗೇರಿ ಕ್ಷೇತ್ರದ ಶಾಸಕರು ಯಾರು ಅನ್ನೋ ಪ್ರಶ್ನೆಗೆ ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪಿಗಾಗಿ ಕಾಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ವೀರೇಂದ್ರ ಒಪ್ಪುಂದ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಸದ್ಯಕ್ಕೆ ನಡೀತಾ ಇರುವ ಈ ಬ್ಯಾಲೆಟ್ ಫೈಟ್ ನ ಮುಂದಿನ ಕತೆ ಏನು, ಮುಂದೇನಾಗಬಹುದು, ಹಿಂದೇನಾಗಿತ್ತು, ಎಲ್ಲ ಅಂಶಗಳನ್ನ ಮತ್ತಷ್ಟು ವಿಸ್ತೃತವಾಗಿ ಗಮನಿಸೋ ಪ್ರಯತ್ನ ಮಾಡೋಣ. ಸುಪ್ರೀಂ ಕೋರ್ಟ್ನಲ್ಲಿ ಸದ್ಯಕ್ಕೆ ಈ ಪ್ರಕರಣ ನಡೀತಾ ಇದ್ದು ತಾತ್ಕಾಲಿಕವಾಗಿ ರಾಜೇಗೌಡರಿಗೆ ಬಿಗ್ ರಿಲೀಫ್ ನೀಡಿದೆ ಸುಪ್ರೀಂ ಕೋರ್ಟ್. ರಾಜೇಗೌಡರನ್ನೇ ಶಾಸಕರಾಗಿ ಮುಂದುವರಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಎಣಿಕೆ, ಮರು ಎಣಿಕೆ ಇದೆಲ್ಲ ಆದ ನಂತರದಲ್ಲಿ ಇನ್ನೇನು ಬಿಜೆಪಿ ಶಾಸಕರಾಗಿ ಆಯ್ಕೆ ಆಗೇ ಹೋದ್ರು, ಜೀವರಾಜ್ ಅವರು ಶಾಸಕರಾಗಿ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ ಅನ್ನೋ ಹೊತ್ತಿಗೆ ಸುಪ್ರೀಂ ಕೋರ್ಟ್ನಿಂದ ರಾಜೇಗೌಡರ ಪರವಾಗಿ ತಾತ್ಕಾಲಿಕವಾಗಿ ಆದೇಶ ಹೊರಬಿದ್ದಿದೆ. ರಾಜೇಗೌಡರನ್ನೇ ಶಾಸಕರಾಗಿ ಮುಂದುವರಿಲಿ ಸದ್ಯಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದೆ ಸುಪ್ರೀಂ ಕೋರ್ಟ್. ಮೇ 29ಕ್ಕೆ ವಿಚಾರಣೆಯನ್ನ ಮುಂದುವರಿಸೋದಾಗಿ ಕೂಡ ದಿನಾಂಕವನ್ನ ನಿಗದಿ ಮಾಡಿದೆ. ಅಂಚೆ ಮತಗಳ ಎಣಿಕೆಯಲ್ಲಿ ಡಿಎನ್ ಜೀವರಾಜ್ ಅವರಿಗೆ ಗೆಲುವಾಗಿತ್ತು. ಮರು ಮತ ಎಣಿಕೆಯನ್ನ ಆಧರಿಸಿ ಹೈಕೋರ್ಟ್ನಿಂದ ಹಾಗಾದ್ರೆ ಬಿಜೆಪಿ ಶಾಸಕರೇ ಇನ್ನು ಮೇಲೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಾರ್ಯಚಟುವಟಿಕೆಗಳು ಹಾಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ, ಅವರೇ ಮುಂದುವರಿಸಲಿ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ನಿಂದ ತೀರ್ಪೇನೋ ಬಂದಿತ್ತು. ಆದರೆ ಹೈಕೋರ್ಟ್ನ ಆದೇಶಕ್ಕೆ ಇದೀಗ ಸುಪ್ರೀಂ ಮಧ್ಯಂತರ ತಡೆಯನ್ನ ಒಡ್ಡಿದೆ. ಶೃಂಗೇರಿ ಬಿಜೆಪಿ ಶಾಸಕ ಡಿಎನ್ ಜೀವರಾಜ್ ಅವರಿಗೆ ಆ ಮೂಲಕ ಸುಪ್ರೀಂ ಕೋರ್ಟ್ನಿಂದ ದೊಡ್ಡ ಶಾಕ್. ರಾಜೇಗೌಡರನ್ನೇ ಶಾಸಕರಾಗಿ ಮುಂದುವರಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಚುನಾವಣಾ ಆಯೋಗಕ್ಕೆ ನೋಟಿಸ್ ನೀಡಿದೆ ಸುಪ್ರೀಂ ಕೋರ್ಟ್. ದಾಖಲೆಯನ್ನ ಒದಗಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಾಕೀತನ್ನ ಮಾಡಿದೆ. ಅಲ್ಲಿಗೆ ಗೆದ್ದೇ ಬಿಟ್ಟೆ ಅನ್ನೋ ಹಾಗಿದ್ದ ಜೀವರಾಜ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶಾಕ್ ಎದುರಾಗ್ತಾ ಇದೆ. ಈ ಶಾಕ್ ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜೀವರಾಜ್ ಅವರಿಗೆ ಸೋಲಾಗಿತ್ತು. ಕಾಂಗ್ರೆಸ್ನ ಟಿಡಿ ರಾಜೇಗೌಡರ ವಿರುದ್ಧ ಕೇವಲ 201 ಮತಗಳ ಅಂತರದಲ್ಲಿ ಸೋಲು. ಹೈಕೋರ್ಟ್ ಆದೇಶದ ಮೇರೆಗೆ ಅಂಚೆ ಮತಗಳ ಮರು ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಮೇ 2ನೇ ತಾರೀಕು ಮೊನ್ನೆ 52 ಮತದ ಅಂತರದಿಂದ ಈ ರೀಕೌಂಟಿಂಗ್ ಆಗೋ ಸಂದರ್ಭದಲ್ಲಿ ಜೀವರಾಜ್ ಅವರು ಗೆದ್ದಿದ್ದಾರೆ ಅನ್ನೋ ತೀರ್ಪು ಹೊರಬಿತ್ತು. ಮೇ 6ನೇ ತಾರೀಕು ಜೀವರಾಜ್ ಅವರಿಗೆ ಶಾಸಕರಾಗಿ ಪ್ರಮಾಣ ವಚನ ಬೋಧನಾ ಕೂಡ ಆಗೋಯ್ತು. ಆದ್ರೆ ಸುಪ್ರೀಂ ಕೋರ್ಟ್ನ ಕದ ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಟ್ಟಲಾಯಿತು, ಈ ಮರು ಎಣಿಕೆ ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಲಾಯಿತು. ಬಿಜೆಪಿ ನಾಯಕ ಜೀವರಾಜ್ ಅವರ ಜಯಕ್ಕೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ತಡೆಯನ್ನ ಒಡ್ಡಿದೆ. ಕಾಂಗ್ರೆಸ್ನ ಟಿಡಿ ರಾಜೇಗೌಡರು ಮತ್ತೆ ಶಾಸಕರಾಗಿ ಮುಂದುವರಿಯಲಿಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶವನ್ನ ನೀಡಿದೆ. ಮೇ 21ಕ್ಕೆ ಮತ್ತೆ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮುಂದುವರಿಯುತ್ತೆ. ಅಲ್ಲಿವರೆಗಂತೂ 21ನೇ ತಾರೀಖಿನವರೆಗಂತೂ ಸದ್ಯಕ್ಕೆ ಜೀವರಾಜ್ ಅವರು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೂ ಕೂಡ ಕಾರ್ಯಚಟುವಟಿಕೆಗಳನ್ನ ನಡೆಸುವಂತಿಲ್ಲ. ಮರು ಮತ ಎಣಿಕೆ ಸಂದರ್ಭದಲ್ಲಿ ಜೀವರಾಜ್ ಅವರ ಪರವಾಗಿ ತೀರ್ಪು ಬಂತು. ಹೈಕೋರ್ಟ್ ಕೂಡ ಆದೇಶ ನೀಡಿತು. ಈ ಹೈಕೋರ್ಟ್ನ ಆದೇಶವನ್ನೇ ಮುಂದಿಟ್ಕೊಂಡು ಜೀವರಾಜ್ ಅವರಿಗೆ ಪ್ರಮಾಣ ವಚನ ಬೋಧನೆ ಕೂಡ ಆಗೋಯ್ತು. ಶೃಂಗೇರಿಯಲ್ಲಿ ಆ ಮೂಲಕ ಬಿಜೆಪಿ ಶಾಸಕರ ಆಡಳಿತ ಪ್ರಾರಂಭ ಅನ್ನೋ ಹಂತದಲ್ಲಿದ್ದ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ನ ಕದವನ್ನ ತಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜೇಗೌಡರಿಗೆ ತಾತ್ಕಾಲಿಕವಾದ ರಿಲೀಫ್ ಸಿಕ್ಕಿದೆ. ಈ ಎಲೆಕ್ಷನ್ ಕಮಿಷನ್ ಇಂದ ಪೂರಕವಾದ ದಾಖಲೆಗಳು ಸುಪ್ರೀಂ ಕೋರ್ಟ್ಗೆ ತಲುಪೋವರೆಗೂ, ಅದರ ಪರಿಶೀಲನೆಗಳಾಗೋವರೆಗೂ, ಹಾಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡುವವರೆಗೂ ಕಾಂಗ್ರೆಸ್ನ ಶಾಸಕರಾಗಿದ್ದ ರಾಜೇಗೌಡ್ರೇನೆ ಮುಂದುವರಿಬೇಕು ಅನ್ನೋ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಹೀಗಾಗಿ ಬಿಜೆಪಿಯ ಶಾಸಕರಾದ ಜೀವರಾಜ್ ಅವರಿಗೆ, ಅವರು ಇನ್ನೂ ಶಾಸಕರು ಹೌದೋ ಅಲ್ವೋ ಅನ್ನೋದು ಕೂಡ ಗೊಂದಲದಲ್ಲಿರೋದ್ರಿಂದ ಜೀವರಾಜ್ ಅವರಿಗೆ ಮತ್ತೆ ಹಿನ್ನಡೆ ಆಗ್ತಾ ಇದೆ.
ಸುಪ್ರೀಂ ಕೋರ್ಟ್ ಈ ಪ್ರಕರಣದ ವಿಚಾರಣೆಯನ್ನ 21ನೇ ತಾರೀಕು ನಡೆಸೋದಾಗಿ ತಿಳಿಸಿರೋದ್ರಿಂದ ಹಾಗಾದ್ರೆ ಆ ದಿನ ಅದಾದ ನಂತರದಲ್ಲಿ ನಡೆಯಲಿರುವ ಈ ಕಾನೂನಾತ್ಮಕ ಪ್ರಕ್ರಿಯೆಗಳು ನಿಜವಾಗ್ಲೂ ಜೀವರಾಜ್ ಅವರಿಗೆ ಪೂರಕವಾಗಿ ಬರುತ್ತಾ ಅಥವಾ ರಾಜೇಗೌಡರೇ ಕಂಟಿನ್ಯೂ ಆಗುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡುತ್ತಾ ಅನ್ನೋ ಕುತೂಹಲದ ಘಟ್ಟಕ್ಕೆ